ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆ ಮುತ್ತು ಬರೆದಿರೋದು ಎಸ್ ಷಡಕ್ಷರಿ ಸರ್. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ನಮ್ಮದು ಪೂಜೆಯೋ ಬಹುಮಾನದ ಅರ್ಜಿಯೋ ಅಂತ ಹೇಳಿ ಚಾಪ್ಟರ್ ತುಂಬಾ ಚೆನ್ನಾಗಿದೆ. ನೋಡೋಣ. ಕೆಲವು ವರ್ಷಗಳ ಹಿಂದೆ ಒಂದು ದೇವಾಲಯದ ಅಂಗಳದಲ್ಲಿದ್ದ ಹಳೆಯ ಬಾವಿಯನ್ನ ಹೂಳು ತೆಗಿತಾರೆ. ಅಂದ್ರೆ ದೇವಸ್ಥಾನ ಎದುರುಗಡೆ ಒಂದು ಹಾಳ್ ಬಿದ್ದಿರೋ ಬಾವಿ ಇರುತ್ತೆ. ಅದ್ರ ಒಳಗಿರೋದೆಲ್ಲ ಅವರು ತೆಗಿತಾರೆ. ಆಗ ಹೊರ ತೆಗೆದಾಗ ಹೂಳಿನಲ್ಲಿ ಏನೇನಿರುತ್ತೆ? ಮಡಿಕೆ ಚೂರುಗಳು, ಬಿಂದಿಗೆಗಳು, ಡಬ್ಬಿಗಳು ಮುಂತಾದ ನಿರುಪಯೋಗಿ ವಸ್ತುಗಳು ಸಿಗ್ತವೆ. ಮತ್ತೆ ಅದ್ರ ಜೊತೆ ಒಂದಷ್ಟು ನಾಣ್ಯಗಳು ಸಹ, ದುಡ್ಡು ಸಹ, ಕಾಯಿನ್ಗಳು ಸಿಗ್ತವೆ. ಆದರೆ ಆಶ್ಚರ್ಯವೆಂದರೆ ಅಲ್ಲಿ ಹತ್ತಾರು ದೇವರ ಸಣ್ಣ ಪುಟ್ಟ ವಿಗ್ರಹಗಳು ಸಹ ಸಿಗ್ತವೆ. ಆಗ ಅಲ್ಲಿ ಹೂಳ್ ತೆಗ್ದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಬಾವಿಯಲ್ಲಿ ಇವೆಲ್ಲ ಹೇಗ್ ಬಂದ್ವು ಅಂತೇಳಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಗ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ತಾತ, ತುಂಬಾ ಹಿರಿಯರು ಇರ್ತಾರಲ್ವಾ, ವಯಸ್ಸಾದವರಿಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಅವ್ರನ್ನ ಹೋಗಿ ಕೇಳ್ತಾರೆ. ಅಲ್ಲ ತಾತ, ಇಷ್ಟೆಲ್ಲ ಬಾವಿ ಒಳಗ್ ಹೇಗ್ ಬಂತು ಅಂತ ಹೇಳಿ ಅವ್ರು ಹೋಗಿ ಕೇಳ್ತಾರೆ. ಆಗ ಆ ತಾತ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ನಾವು ಕೆಲವರು ದೇವರಿಗೆ ಹರಸಿಕೊಳ್ಳುವಾಗ ಬಾವಿಗೆ ನಾಣ್ಯಗಳನ್ನು ಹಾಕುವ ಸಂಪ್ರದಾಯ ಇದೆ. ಹಾಗಾಗಿ ಆ ನಾಣ್ಯಗಳಿರ್ತಕ್ಕಂಥವು ಹರಕೆಯ ನಾಣ್ಯಗಳು. ಆಗ ಮತ್ತೆ ಹಲವರ ಮನೆಯಲ್ಲಿ ಯಾವುದೇ ದೇವರ ವಿಗ್ರಹವನ್ನು, ಫೋಟೋವನ್ನು ಇಟ್ಟು ನಂಬಿಕೆಯಿಂದ ಪೂಜಿಸುತ್ತೇವೆ. ಏನೋ ಬೇಡ್ಕೊಳ್ತೀವಿ. ನಮ್ಮ ಬೇಡಿಕೆ ಈಡೇರಿದರೆ ಪೂಜೆ ಇನ್ನೂ ಹೆಚ್ಚಾಗುತ್ತದೆ. ಬೇಡಿಕೆ ಈಡೇರದಿದ್ದರೆ ಅಥವಾ ಏನಾದರೂ ಕೆಟ್ಟದಾದರೆ ಆ ದೇವರ ವಿಗ್ರಹ ಪ್ರಯೋಜನವಿಲ್ಲವೆಂದು ಬಾವಿಗೆ ಅದನ್ನು ಎಸೆಯುತ್ತೇವೆ. ನೋಡಿ, ಒಂದ್ ದೇವರು ಫೋಟೋನೋ ವಿಗ್ರಹವನ್ನ ಇಟ್ಟು ಪೂಜೆ ಮಾಡ್ತೀವಿ. ನಮ್ ಬೇಡಿಕೆ ಅದನ್ನ ತಂದು ಇಟ್ಕೊಂಡ ಏನೋ ಅನ್ಕೊಂಡಿರ್ತೀವಿ. ಅದ್ ಈಡೇರಿದ್ರೆ ಅದಕ್ ಮುಂದೆ ಪೂಜೆ, ಇಲ್ಲ ಅಂದ್ರೆ ತಗೊಂಡೋಗಿ ಬಾವಿಗೆ ಹಾಕ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ. ಇನ್ನೊಂದು ದೇವರ ಮೊರೆ ಹೋಗ್ತೀವಿ. ಅಂದ್ರೆ ಒಂದ್ ದೇವ್ರ ತಗೊಂಡ್ಬಂದಿರ್ತೀವಿ, ಆ ಹರಕೆ ಈಡೇರ್ಲಿಲ್ಲ ಅಂದ ತಕ್ಷಣ ಅದನ್ನ ಬಾವಿಗೆ ಹಾಕಿ ಅಥವಾ ಎಲ್ಲೋ ರೋಡ್ ಸೈಡ್ ಅಲ್ಲಿ ಮರದ ಕೆಳಗೆ ಇಟ್ಟು ಮತ್ತೆ ಇನ್ನೊಂದು ಹೊಸ ಬೇರೆ ದೇವ್ರ ಫೋಟೋ ತಗೊಂಡ್ಬರ್ತೀವಿ. ಬಾವಿಯಲ್ಲಿ ಸಿಕ್ಕ ವಿಗ್ರಹಗಳೆಲ್ಲ ಅಂತಹವೇ ಇರಬೇಕು ಅಂತ ಹೇಳಿ ತಾತ ಹಾಕ್ತಾರೆ. ಬಸವಣ್ಣವ್ರು ಹೇಳಿಲ್ವಾ, ತಂದೆ ನೀನು ತಾಯಿ ನೀನು ಅಂತ ಹೇಳಿ ವಚನದಲ್ಲಿ. ಮತ್ತೆ ಹಾಲಲ್ಲದ್ದು ನೀರಲ್ಲದ್ದು ಎಂಬ ಸಾಲಿದೆ. ಆ ದೇವರು ನಮ್ಮನ್ನು ಹಾಲಿನಲ್ಲದ್ದಿದರೆ ಆ ದೇವರಿಗೆ ಹಾಲಿನ ಅಭಿಷೇಕ ಮುಂದುವರಿಯುತ್ತದೆ. ನೀರಿನಲ್ಲಿ ಅದ್ದಿದರೆ ನಾವು ಆ ದೇವರನ್ನೇ ನೀರಿನಲ್ಲಿ ಅದ್ದಿ ಬಿಡುತ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೂಜೆಯ ಬಗ್ಗೆ ಒಂದು ಸೂಫಿ ಪ್ರಸಂಗ ಚೆನ್ನಾಗಿದೆ. ರೂಬಿಯಾ ಎಂಬ ಮಹಿಳೆ ಸೂಫಿ ಸಂತರಲ್ಲೊಬ್ಬಳು ಹೌದಾ. ಅವಳು ರೂಬಿ ಅನ್ನೋರು ಒಬ್ರು ಸಹ, ಅವರು ಸಂತರಲ್ಲಿ ಅವರು ಒಬ್ರು ಮಹಾನ್ ಸಾಧಕಿಯವರು. ಒಮ್ಮೆ ಕೆಲವು ಧಾರ್ಮಿಕ ವ್ಯಕ್ತಿಗಳು ಆಕೆಯನ್ನು ಭೇಟಿಯಾಗಿ ತಮ್ಮ ಸಾಧನೆ, ಪೂಜೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಆ ಸಂತೆ ರೂಬಿ ಇರ್ತಾರಲ್ವಾ, ಅವ್ರ ಹತ್ರ ಕೆಲವರು ಸಾಧನೆ ಮಾಡಿರ್ತಾರೋ ಬಂದು ಪೂಜೆಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಒಬ್ಬರು 7 ಬಗೆಯ ಘೋರ ನರಕಗಳಿವೆಯಂತೆ. ನಾವು ಮಾಡುವ ತಪ್ಪುಗಳ ತೀವ್ರತೆಗೆ ಅನುಗುಣವಾಗಿ ದೇವರು ಬೇರೆ ಬೇರೆ ನರಕಗಳ ಶಿಕ್ಷೆ ವಿಧಿಸುತ್ತಾನಂತೆ. ಆ ಶಿಕ್ಷೆಯನ್ನು ವಿಧಿಸಬಾರದೆಂದು ಬೇಡುವುದಕ್ಕಾಗಿ ನಾವು ದೇವರನ್ನು ಪೂಜಿಸುತ್ತೇವೆ ಅಂತ ಹೇಳಿ ಒಬ್ರು ಹೇಳ್ತಾರೆ. ಅಂದ್ರೆ ದೇವ್ರನ್ನ ನಾವ್ ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ, ಇದು 7 ನರಕ ಇದಾವಂತೆ. ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ದೇವ್ರು ನಮ್ಗೆ ನರಕಕ್ಕೆ ಹಾಕ್ಬಿಡ್ತಾನಂತೆ. ಆ ನರಕದಲ್ಲಿ ಅಂತ ಶಿಕ್ಷೆ ಇದೆ ಅಂತೆ, ಇಂಥ ಶಿಕ್ಷೆ ಇದೆ ಅಂತೆ. ಅದಕ್ಕೆ ನಾನು ದೇವ್ರು ನಮ್ಗೆ ನರಕಕ್ಕೆ ಹಾಕ್ಬೇಡ ಅಂತ ಪೂಜೆ ಮಾಡ್ತೀನಿ ಅಂತ ಒಬ್ರು ಹೇಳ್ತಾರೆ. ಆಗ ಇನ್ನೊಬ್ರು ಏನ್ ಹೇಳ್ತಾರೆ, 7 ಬಗೆಯ ಸ್ವರ್ಗಗಳಿವೆಯಂತೆ. ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲವಾಗಿ ದೇವರು ಒಳ್ಳೊಳ್ಳೆ ಸ್ವರ್ಗವಾಸದ ಬಹುಮಾನವನ್ನು ಕೊಡುತ್ತಾರಂತೆ. ಆ ಬಹುಮಾನಕ್ಕಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾನ್ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ಒಬ್ರು ಪೂಜೆ ಮಾಡ್ತಾರಂತೆ. ಇನ್ನೊಬ್ರು ನನಗೆ ನರಕ ಬೇಡಪ್ಪ ಅಂತ ಹೇಳಿ ಆ ಭಯ ಪೂಜೆ ಮಾಡ್ತಾರಂತೆ. ಆಗ ರೂಬಿಯ ಮುಗುಳ್ನಕ್ಕು ಏನ್ ಹೇಳ್ತಾರೆ, ದೇವರು ಕೊಡುವ ಶಿಕ್ಷೆಯ ಭಯಕ್ಕೋ ಅಥವಾ ಬಹುಮಾನದ ಆಸೆಗೋ ಪೂಜೆ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದಾಗ ಆಗ ಎಲ್ಲರೂ ಒಬ್ಬರನ್ನೊಬ್ರು ಮುಖ ನೋಡ್ಕೋತಾರೆ. ಅವ್ರ ಕುತೂಹಲಕ್ಕೆ ಏನಂತ ಕೇಳ್ತಾರೆ. ಮತ್ತೆ ರೂಬಿ ಅವ್ರನ್ನ ಕೇಳ್ತಾರೆ, ಗುರುಗಳೇ, ನೀವು ಮತ್ತೆ ಹೆಂಗ್ ಪೂಜೆ ಮಾಡ್ತೀರಾ, ನೀವೇನು ಪೂಜೆ ಮಾಡ್ತೀರಾ ಅಂತ ಹೇಳಿ ರೂಬಿ ಅವ್ರನ್ನ ಕೇಳ್ತಾರೆ. ನೀವು ತಿಳಿಸ್ಬೋದೆ, ನೀವ್ ಯಾಕೆ ಪೂಜೆ ಮಾಡ್ತೀರಾ ಅಂತ ಕೇಳಿದಾಗ ರೂಬಿ ಹೇಳ್ತಾರೆ, ನಾನು ಪೂಜಿಸುವುದೇಕೆಂದರೆ ನಾನು ದೇವರನ್ನು ಗೌರವಿಸುತ್ತೇನೆ ಮತ್ತೆ ಪ್ರೀತಿಸುತ್ತೇನೆ. ನನಗೆ ನರಕದ ಭಯವಿಲ್ಲ, ಸ್ವರ್ಗದ ಆಸೆಯೂ ಇಲ್ಲ. ನನ್ನ ದೇವರು ಬಹುಮಾನ ಕೊಡಲು ಅಥವಾ ಶಿಕ್ಷೆ ವಿಧಿಸಲು ಅವರು ನ್ಯಾಯಾಧೀಶರಲ್ಲ. ಆತ ನನ್ನ ಅಂತರಂಗದ ಸ್ನೇಹಿತ. ನನ್ನ ಪೂಜೆ ಎಂದರೆ ಆ ಸ್ನೇಹಿತನೊಂದಿಗೆ ಮಾತುಕತೆ ಅಂತ ಹೇಳಿ ರೂಬಿಯ ಹೇಳ್ತಾರೆ. ಅಂದ್ರೆ ನನಗೆ ನರಕಕ್ಕೆ ಹಾಕ್ತಾರೆ ಅನ್ನೋ ಭಯನೂ ಇಲ್ಲ, ಸ್ವರ್ಗಕ್ಕೆ ಹಾಕಪ್ಪ ಅನ್ನೋ ಆಸೆನೂ ಇಲ್ಲ. ನಾನು ಅವರು ಸ್ನೇಹಿತ ಅಷ್ಟೇ. ನಾನು ಅವ್ರ ಜೊತೆ ಒಬ್ಬ ಫ್ರೆಂಡ್ ಆಗಿ ಮಾತಾಡೋದೇ ನನ್ನ ಪೂಜೆ ಅಂತ ಹೇಳಿ ನಾನು ಅವ್ರನ್ನ ತುಂಬಾ ಪ್ರೀತಿಸ್ತೀನಿ, ತುಂಬಾ ಗೌರವಿಸ್ತೀನಿ, ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ನನ್ಗೆ ಯಾವ್ದ್ರದ್ದು ಭಯನೂ ಇಲ್ಲ, ಆಸೆನೂ ಇಲ್ಲ ಅಂತ ಹೇಳಿ ಆ ಸಂತ ರೂಬಿಯ ಹೇಳ್ತಾರೆ.